ದ ಒಂದು ತುಂಬ ದೊಡ್ಡ ಪರಂಪರೆನೇ ನಮ್ಮ ಜೊತೆ ಇದೆ. ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಥರದ ಒಂದು ಸಂಘಟನೆ ಈ ಥರದ ವಿಷಯ ಕೈ ಹಾಕಿದಾಗ ನಮಗೇನು ಆತಂಕ ಇರಲಿಕ್ಕಿಲ್ಲ. ಇಲ್ಲಿ ತುಂಬ ದೊಡ್ಡದಾಗಿ ನಡೀತಾ ಇದೆ. ಯಾಕಂದರೆ ಈಗ ಸೈನ್ಸು, ಇಂಜಿನಿಯರಿಂಗು ಮತ್ತು ಮೆಡಿಕಲೆಲ್ಲ ಬಿದ್ದೋಗ್ಬಿಟ್ಟು ಮಕ್ಕಳು ತುಂಬ ಜನ ಅಡ್ವೊಕಸಿ ಕಡೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರೂ ಅಂದ್ಕೊಂಡಂಗಿಲ್ಲ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಈ ತಲೆಮಾರಿನ ಹುಡುಗಿಯರು ಒಂದು ನೀಟ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸೇರ್ತಾ ಇದ್ದಾರೆ. ಈ ಸರ್ಕಾರಿ ಅಥವಾ ಕನ್ನಡ ಮೀಡಿಯಮಲ್ಲಿ ಓದುವಂಥ ಮಕ್ಕಳದ್ದು ಕಾರಣಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರೂ ಡಾಕ್ಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿದ್ಯೆಗೆ ಅಡ್ಮಿಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕರ್ನಾಟಕದಲ್ಲಿ ಕನ್ನಡ ಉಳಿಸ್ಬೇಕಂತಂದರೆ ಕರ್ನಾಟಕ ದಲಿತರ ಸಮಸ್ಯೆಗಳನ್ನ ಕೂಡ ಅರ್ಥ ಮಾಡ್ಕೋಬೇಕು. ಬೆಳಗ್ಗೆಯಿಂದ ನಾನು ಅದು KVN ಅವರ ಮಾತು ಕೇಳಿದ ಮೇಲೆ ನಾನಿಲ್ಲಿ ಏನು ಮಾತಾಡಬೇಕು ಅಂತ ಬಂದಿದ್ನೋ ಆ ಮಾತುಗಳನ್ನ ಈಗ ಸ್ವಲ್ಪ ಬದಲಿಸಬೇಕು. ತುಂಬ ಮುಖ್ಯವಾಗಿರುವಂಥ ಒಂದು ದಿಕ್ಸೂಚಿ ಭಾಷಣವನ್ನು KVN ಸರ್ ಮಾಡಿದ್ರು. ಅದಾದಮೇಲೆ ಇಲ್ಲಿವರೆಗೂ ಮಾತಾಡಿದವರು ಇಷ್ಟು ಜನ ಕರ್ನಾಟಕವನ್ನು ಉಳಿಸುವ, ಕನ್ನಡವನ್ನು ಉಳಿಸುವಂಥ ಮಾತುಗಳನ್ನು ಆಡಿದ್ದಾರೆ. ನಾನು ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಆಗ್ತಿರೋ ಅನ್ಯಾಯವನ್ನು, ದೌರ್ಜನ್ಯವನ್ನು ತಡೆಗಟ್ಟೋದಕ್ಕೆ ಅಂತ ಒಂದು ರೋಹಿತ್ ವೇಮುಲ ಆ್ಯಕ್ಟನ್ನು ಮಾಡಿದ್ವಿ ನಾವು. ಅಂದರೆ ಅದರ ವಿರುದ್ಧ ಒಂದು ಹೋರಾಟ ಮಾಡಿದ್ವಿ, ಅದನ್ನು ಮಾಡಿ ಅಂತ. ಸರ್ಕಾರ ಅದನ್ನು ಮಾಡ್ತೀವಿ ಅಂತ ಹೇಳ್ತು, ಭರವಸೆ ಕೊಡ್ತು. ಮೊನ್ನೆ ಸರ್ಕಾರ ಅದನ್ನು ಕಾನ್ಸ್ಟಿಟ್ಯೂಟ್ ಕೂಡ ಮಾಡಿದೆ. ಅದರಲ್ಲಿ ಒಂದು ನೀತಿಯನ್ನು ನಾವು ಆ ಡ್ರಾಫ್ಟನ್ನು ರೂಪಿಸೋದಕ್ಕೆ ನಾವೇ ಒಂದು 2-3 ಲೇಯರ್ ತಂಡಗಳನ್ನು ಮಾಡ್ಕೊಂಡ್ವಿ. ಒಂದು ರಿಸರ್ಚ್ ತಂಡ ಮಾಡ್ಕೊಂಡ್ವಿ, ಇನ್ನೊಂದು ಲೀಗಲ್ ತಂಡಗಳನ್ನು ಮಾಡ್ಕೊಂಡ್ವಿ. ನಮಗೆ ಈಗ ಈ ಥರದ ಒಂದು ಭಾಷಾ ನೀತಿಯನ್ನು ರೂಪಿಸ್ಬೇಕಂದ್ರೆ ನಮ್ಗೆ ಆ ಥರದ ಒಂದು 4-5 ಲೇಯರ್ಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಮುಖ್ಯವಾಗಿ ಅದರಲ್ಲಿ ಒಂದು ರಿಸರ್ಚ್ ಮಾಡೋದಕ್ಕೆ ನಮಗೇನೀಗ ಇಡೀ ಕನ್ನಡದ ಒಂದು ತುಂಬ ದೊಡ್ಡ ಪರಂಪರೆನೇ ನಮ್ಮ ಜೊತೆ ಇದೆ. ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಥರದ ಒಂದು ಸಂಘಟನೆ ಈ ಥರದ ವಿಷಯ ಕೈ ಹಾಕಿದಾಗ ನಮಗೇನು ಆತಂಕ ಇರಲಿಕ್ಕಿಲ್ಲ. ಬಂದಿರೋ ಯಾವ ಸರ್ಕಾರಗಳು ಕೂಡ ಕೇಳಬೇಕಾಗಿರೋ ಅಂಥ ಒಂದು ಅನಿವಾರ್ಯತೆ ಬರುತ್ತೆ. ಆ ಒಂದು ಭರವಸೆನ ಇಟ್ಕೊಂಡೇ ನಾವು ಭಾಷಾ ನೀತಿನ ರೂಪಿಸೋದಕ್ಕೆ ಹೆಜ್ಜೆ ಇಡ್ಬೋದು. ನನಗೆ ಆ ವಿಷಯದಲ್ಲಿ ಏನಂತ ಅನುಮಾನ ಏನಿಲ್ಲ. ಸರ್ಕಾರಗಳು ಕೇಳ್ತವೆ, ಭಾಷಾ ನೀತಿಯನ್ನು ರೂಪಿಸೋದಕ್ಕೆ ಮುಂದೆ ಇಡ್ತವೆ. ಯಾಕೆಂದರೆ ಇದಕ್ಕೆ ಹೆಜ್ಜೆ ಇಟ್ಟಿರೋದು ಕರ್ನಾಟಕ ರಕ್ಷಣಾ ವೇದಿಕೆ. ಮೊದಲಿಂದ ಕೂಡ ಕನ್ನಡದ ಸಮಸ್ಯೆಗಳನ್ನು ಎಲ್ಲದರ ಆಚೆಗೆ ಎದೆ ಕೊಟ್ಟು ನಿಂತು ಉಳಿಸ್ಕೊಂಡು ಬಂದಿರುವಂತಹ ಒಂದು, ಅಂದರೆ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಬಂದಿರೋವಂಥ ಒಂದು ಸಂಸ್ಥೆ ಆಗಿರೋದ್ರಿಂದ. ಮುಖ್ಯವಾಗಿ ಈಗ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ, PU ಕಾಲೇಜಲ್ಲಿ. ತುಂಬ ಜಾಸ್ತಿ ಜನ ವಿದ್ಯಾರ್ಥಿಗಳಿರೋ ಕಾಲೇಜು. 1500-1600 ಜನ ಮಕ್ಕಳಿರ್ತಾರೆ. ಸರ್ಕಾರ ಇತ್ತೀಚೆಗೆ ಮೊನ್ನೆಯಿಂದ ಒಂದು ವಾರದಿಂದ ಏನು ಮಾಡಿದೆ, ಅಧಿಕಾರಿಗಳು ಮತ್ತು ಅವ್ರ ಕಡೆಯಿಂದ ನಮ್ಮ ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದಾರೆ. ನೀವು ಅಡ್ಮಿಷನ್ ಮಾಡಿಸ್ಬೇಕು ಹೆಚ್ಚು ಜನನ ಅಂತ. ಆಮೇಲೆ ಸರ್ಕಾರ ಸುಮಾರು 1 ತಿಂಗಳಿಂದ ಸರ್ಕಾರಿ ಕಾಲೇಜುಗಳ ಪರವಾಗಿ, ಸರ್ಕಾರಿ ಶಾಲಾ ಕಾಲೇಜುಗಳ ಪರವಾಗಿರೋ ಥರ ತುಂಬ ದೊಡ್ಡ ಇದು ನಡೀತಾ ಇದೆ, ಪ್ರದರ್ಶನ ನಡೀತಾ ಇದೆ. ಅದು ನಮಗೆ ಅನಿಸುತ್ತೆ. ಯಾಕಂದರೆ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಹೆಚ್ಚು ಜನ ವಿದ್ಯಾರ್ಥಿಗಳು, ತಂದೆ ತಾಯಿಗಳು ಅವ್ರ ಫೈಲ್ಗಳನ್ನ ಹಿಡ್ಕೊಂಡು ನಿಂತಿರುವಾಗ ನೀವು ಗಮನಿಸಿದ್ರೆ ಪ್ರೈವೇಟ್ ಕಾಲೇಜ್ನವರು ಅಲ್ಲಲ್ಲಿ ಏಜೆಂಟ್ಗಳನ್ನ ಬಿಟ್ಟಿರ್ತಾರೆ. ಅವರು ಒಂದು ಸ್ಟೂಡೆಂಟ್ಗೆ 5,000ದಿಂದ 10-15,000 ಕೊಡ್ತಾರೆ. ಕರ್ಕೊಂಡು ಹೋಗ್ತಾರೆ. ಈ ವರ್ಷ ನೀವು ಫೀಸ್ ಕಟ್ಟಬೇಡಿ, ಮುಂದಿನ ವರ್ಷ ಕಟ್ಟಿ ಅಂತ ಹೇಳ್ತಾರೆ. ಕರ್ಕೊಂಡೋಗ್ಬಿಟ್ಟು ಮಕ್ಕಳನ್ನ ಕ್ಲೀನಾಗಿ ಅವ್ರು ಅಡ್ಮಿಷನ್ ಮಾಡ್ಕೋತಾರೆ. ಆಮೇಲೆ ಅವ್ರು ಫೀಸ್ ಹೆಂಗೆ ಕಿತ್ಕೊಳ್ತಾರೆ ಅದು ಎಲ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಈಗ ನಮ್ಮಂತಹ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ. ಇಲ್ಲಿ ಬೆಳಗಿಂದ ಅದು ತುಂಬ ಜನಕ್ಕೆ ಅದು ಗೊತ್ತಿದೆ. ಏನಂತಂದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಅನ್ನೋದು ಆ್ಯಕ್ಚುಲಿ ಮ್ಯಾಟ್ರಲ್ಲ. ಅದು ನಾವು ಕನ್ನಡ ಮೀಡಿಯಮಲ್ಲಿ ಕೂಡ ಎಕನಾಮಿಕ್ಸನ್ನು ಯಾವುದನ್ನು ಬೋಧಿಸ್ತಾ ಇದ್ದೀವಿ ಅಂದರೆ ಕನ್ನಡದ ಎಕನಾಮಿಕ್ಸ್ ಬೋಧಿಸೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಕನ್ನಡದ ಹಿಸ್ಟ್ರಿನ, ಕನ್ನಡದ ಸೋಷಿಯಾಲಜಿನ ಬೋಧಿಸೋಕ್ಕಾಗ್ತಿಲ್ಲ. ಅದೇ ಹೆರೋಡೋಟಸ್ಸು, ಆಗಸ್ಟ್ ಕಾಮ್ಟೆ ಮತ್ತು ಆಡಮ್ ಸ್ಮಿತ್ತು, ಕೇನ್ಸ್ ಇಂಥವರ ಆಲೋಚನೆಗಳನ್ನು ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಕನ್ನಡದಲ್ಲಿ ಹೇಳಿದ್ರೆ ಅದು ಸಿಂಕ್ ಆಗೋಲ್ಲ. ಅದು ಅಗೇನ್ ಮತ್ತೆ ನಾವು ಆಡಮ್ ಸ್ಮಿತ್ತನ್ನು, ನೀವು ಅವನ ಥಿಯರಿಯನ್ನು ಅವನ ಭಾಷೆಯಲ್ಲಿ ಇಲ್ಲಿ ಹೇಳಬೇಕಾಗತ್ತೆ ಮಕ್ಕಳಿಗೆ. ಇಲ್ಲದೇ ಇದ್ದರೆ ತಲೆ ಒಳಗಡೆ ಹೋಗಲ್ಲ. ಹಾಗಾಗಿ ನಾವು ಮಾಧ್ಯಮ ಹೆಂಗೆ ಅನ್ನೋದನ್ನು ತುಂಬ ಭಾಷಾ ನೀತಿ ಒಳಗಡೆ ತುಂಬ ಹುಷಾರಾಗಿ ಯೋಚನೆ ಮಾಡಬೇಕು. ಅಂದರೆ ಕನ್ನಡ ಪರಂಪರೆಯ ಒಳಗಡೆ ನಾವು ಬದುಕುತ್ತಿರುವ ಕಾಲದ ಅರ್ಥಶಾಸ್ತ್ರವನ್ನು ಅರ್ಥೈಸ್ಕೊಳ್ಳೋಕ್ಕಾಗದೇ ಇರುವಂತಹ ಅಂಥ ಒಂದು ಕೊರತೆ ಏನಿಲ್ಲ ಅಂತ ಅನ್ನಿಸ್ತದೆ ನನಗೆ. ಅಥವಾ ನಮ್ಮ ಸೋಷಿಯಾಲಜಿಯನ್ನು ನಾವು ಕಂಡುಕೊಂಡಿರುವಂಥ ಕಣ್ಣೋಟದಲ್ಲಿ, ಕನ್ನಡದ ಕಣ್ಣೋಟದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ಬಡತನ ನಮಗೇನಿಲ್ಲ ಅಂತ ಅನ್ನಿಸ್ತದೆ ನನಗೆ. ಹಾಗಾಗಿ ನಾವು ಯಾವ ಮಾಧ್ಯಮವನ್ನು ಕಲಿಸ್ತೀವೋ ಅಥವಾ ಯಾವ ಮಾಧ್ಯಮವನ್ನು ಓದ್ತೀವೋ ಆ ಮಾಧ್ಯಮವು ಕೂಡ ಇಲ್ಲಿನ ಕಣ್ಣೋಟದ್ದಿರಬೇಕು. ಮತ್ತು ಅದಕ್ಕೆ ನೀವು ಸ್ಥಳೀಯ ಜ್ಞಾನಶಿಸ್ತುಗಳನ್ನು ಬಳಸ್ಕೊಂಡೆ ಅದನ್ನು ಮಾಡಬೇಕು.
ಅದರ ಜೊತೆಗೆ ಶಿಕ್ಷಣ ಆಗಲಿ, ಈಗ ವಕೀಲಿಕೆಯಲ್ಲಿ ತುಂಬ ದೊಡ್ಡದಾಗಿ ನಡೀತಾ ಇದೆ. ಯಾಕಂದರೆ ಈಗ ಸೈನ್ಸು, ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಎಲ್ಲ ಬಿದ್ದೋಗ್ಬಿಟ್ಟು ಮಕ್ಕಳು ತುಂಬ ಜನ ಅಡ್ವೊಕಸಿ ಕಡೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಕಾಲೇಜುಗಳು ಜಾಸ್ತಿ ಆಗಿದ್ದಾವೆ. ನೀವು ಈ ನ್ಯಾಯಾಂಗದ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕನ್ನಡದಲ್ಲಿ ಒಂದು ವಿಶೇಷವಾಗಿರೋವಂಥ ಒಂದು ಜಾಗ ಬೇಕು, ನಮಗೆ ಒಂದು ನಿಲ್ದಾಣ ಬೇಕು. ಅದನ್ನು ಕೂಡ ನಾವು ಇದರೊಳಗಡೆ ಸೇರಿಸ್ಕೋಬೇಕಾಗುತ್ತೆ. ಅದ್ರ ಜೊತೆ ಪ್ರಾಥಮಿಕ ಶಿಕ್ಷಣ ಈಗಾಗಲೇ ಬೇರೆ ಥರ ಆಗಿದೆ. ಅದು ನಮಗೂ ಕೂಡ ಅನಿವಾರ್ಯವಾಗಿ ನಾವು ನಮ್ಮ ಮಕ್ಕಳನ್ನು ಯಾವ ಸ್ಕೂಲಿಗೆ ಸೇರಿಸ್ತೀವಿ ಅಂತ ಅನ್ನೋದು ತುಂಬ ಮುಖ್ಯವೇ. ಬೆಳಗಿಂದ ಅದನ್ನೆಲ್ಲ ಮಾತಾಡ್ತಿದ್ದೀವಿ. ಆದರೆ ಈಗ ಪಕ್ಕದಲ್ಲಿ 100 ಮೀಟ್ರ್ ಪಕ್ಕದಲ್ಲಿ ಒಂದು 4-5 ಪ್ರೈವೇಟ್ ಶಾಲೆಗಳಿಗೆ, ಸ್ಕೂಲ್ಗಳಿಗೆ ನೀವು ಪರ್ಮಿಷನ್ ಕೊಟ್ಟು CM ಮತ್ತು ನಮ್ಮ EM ಇಬ್ಬರು ಇವಾಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಅಂತ ಇದರಲ್ಲಿ ಪಾಂಪ್ಲೆಟ್ ಹಾಕಿಸ್ತಾರೆ ಮತ್ತು ಪೇಪರಲ್ಲಿ ತುಂಬ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಂಥದ್ದನ್ನು ನಮ್ಮ ಭಾಷಾ ನೀತಿ ಒಳಗಡೆ ನಾವು ಸೇರಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಇದರಲ್ಲಿ ಎಡುತ್ತೀವಿ ಅಂತ ಅನಿಸುತ್ತೆ. ಮುಖ್ಯವಾಗಿ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರೂ ಅಂದ್ಕೊಂಡಂಗಿಲ್ಲ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಈ ತಲೆಮಾರಿನ ಹುಡುಗ ಹುಡುಗಿಯರು ಒಂದು ನೀಟ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸೇರ್ತಾ ಇದ್ದಾರೆ. ಈಗ ನೀಟ್ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಕನ್ನಡದ ಹುಡುಗ ಹುಡುಗಿಯರ ಇಡೀ ಕನಸುಗಳನ್ನು ಹೆಂಗೆ ಕೊಲ್ತಾ ಇದೆ. ನಮ್ಮ ಹುಡುಗರು CETನಲ್ಲಿ ಎಷ್ಟು ನಮ್ಮ ಕಾಲೇಜ್ ಮಕ್ಳಿಗೆ ಬಂದರೆ ನೀವು 1.5 ಲಕ್ಷ 2 ಲಕ್ಷ ರ್ಯಾಂಕ್ ಬಂದಿರುತ್ತೆ ಪಾಪ ಅವರಿಗೆ. ನೀವು ಒಂದೇ 5,000 10,000 ಒಳಗಡೆ ರ್ಯಾಂಕು ಈ ಸರ್ಕಾರಿ ಅಥವಾ ಕನ್ನಡ ಮೀಡಿಯಮಲ್ಲಿ ಓದೋವಂಥ ಮಕ್ಳದ್ದು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರೂ ಡಾಕ್ಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿದ್ಯೆಗೆ ಅಡ್ಮಿಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವು ಯಾವ್ಯಾವ್ದು ನೋಡಿ ಎಲ್ಲರೂ ಕೂಡ ಒಂದು ದಿನಕ್ಕೆ 12ರಿಂದ 13 ಗಂಟೆ ಮಕ್ಕಳನ್ನು ಮಷಿನ್ಗಳ ಥರ ಓದಿಸಿ ಯಾರು ಅವರಿಗೆ ಅದನ್ನು ಒಳಗಡೆ ಮಿದುಳನ್ನೇ ಅಕ್ವೈರ್ ಮಾಡ್ಕೊಳ್ತಾರೋ ಅಂತಹ ಕಾಲೇಜಿನ ಮಕ್ಕಳು ನೀಟಲ್ಲಿ ಮತ್ತು CETನಲ್ಲಿ ರ್ಯಾಂಕಿಂಗ್ಗಳಲ್ಲಿ ಜಾಸ್ತಿ ಇದ್ದಾರೆ. ಮತ್ತು ಅವರೇ ಡಾಕ್ಟ್ರ್ ಆಗ್ತಾರೆ, ಅವರೇ ಇಂಜಿನಿಯರಿಂಗ್ ಆಗ್ತಾರೆ. ನಾವು ಯಾವ ಒಂದು ಜನಾಂಗ, ನಾವು ಬದುಕ್ತಿರೋವಂಥ ಕಾಲಘಟ್ಟ ಮತ್ತು ಜನಾಂಗವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಕೇವಲ ಭಾಷೆ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅದು ನಿಜವಾಗ್ಲೂ ಭಾಷೆ ಕೂಡ ಉದ್ಧಾರ ಆಗೋಲ್ಲ. ನಾವು ಮೊದಲಿಂದ ಹೇಳಿದೆ, ಹಿಂದೆ ಕೂಡ ಒಂದು ಯಾವ ಹೋಟೆಲಲ್ಲಿ ರಕ್ಷಣಾ ವೇದಿಕೆಯವರು ಈ ಥರದೊಂದು ಮಾಡಿದಾಗ ದುಂಡು ಮೇಜಿನ ಸಭೆ ನಾನು ಹೇಳಿದೆ, ನೀವು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ಬೇಕಂತಂದರೆ ಕರ್ನಾಟಕ ದಲಿತರ ಸಮಸ್ಯೆಗಳನ್ನ ಕೂಡ ಅರ್ಥ ಮಾಡ್ಕೋಬೇಕು. ಕನ್ನಡ ದಲಿತರಿದ್ದಾರೆ, ಕನ್ನಡ ರೈತರಿದ್ದಾರೆ, ಕನ್ನಡ ಮಹಿಳೆಯರಿದ್ದಾರೆ. ನಾವು ಅವರೆಲ್ಲರನ್ನೂ ಒಳಗೊಂಡಂತೆ ಒಂದು ನೀತಿಯನ್ನು ರೂಪಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಕನ್ನಡ ಉಳಿತದೆ. ಇಲ್ಲದಿದ್ದರೆ ಕನ್ನಡನಾಗಲಿ ಅಥವಾ ಕನ್ನಡದ ಪ್ರಜ್ಞೆನಾಗಿ ಉಳಿಸೋಕ್ಕೆ ಸಾಧ್ಯ ಇಲ್ಲ. ನಾವು ಇದರಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಜೊತೆ ತುಂಬ ಜನ ಉಪನ್ಯಾಸಕರು, ಶಿಕ್ಷಕರಿದ್ದಾರೆ ಮತ್ತು ಒಳ್ಳೆ ರಿಸರ್ಚರ್ಸ್ ಇದ್ದಾರೆ ನಮ್ಮ ಜೊತೆ. ಇಲ್ಲಿ ತುಂಬ ಜನ ಇಲ್ಲೂ ಕೂಡ ಬಂದಿದ್ದಾರೆ. ನಾವು ಕೂಡ ಇದಕ್ಕೆ ಕೆಲಸ ಮಾಡ್ತೀವಿ. ಒಂದು 2-3 ಲೇಯರಲ್ಲಿ ಒಂದು ಕಮಿಟಿಗಳನ್ನ ಮಾಡಿಕೊಂಡು, ರಿಸರ್ಚ್ ಕಮಿಟಿಗಳನ್ನ ಮಾಡಿಕೊಂಡು ಒಂದು ಡ್ರಾಫ್ಟನ್ನು ನಾವೇ ತಯಾರು ಮಾಡೋಣ. ಈ ಡ್ರಾಫ್ಟನ್ನು ತಯಾರು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಭಾಷಾ ನೀತಿ ಡ್ರಾಫ್ಟ್ಗಳನ್ನು ಅಥವಾ ಒಂದು ಸಾಧ್ಯ ಆದರೆ ಒಂದು ಭಾಷಾ ಆಯೋಗವನ್ನು ರಚಿಸೋದಕ್ಕೆ ನಾವು ಕೇಳಿ ಇದನ್ನೆಲ್ಲ ಮಾಡಿಕೊಂಡು ಇದು ಹೆಜ್ಜೆ ಇಟ್ಟರೆ ನನಗನ್ಸುತ್ತೆ ಇದೊಂದು 2 ವರ್ಷದೊಳಗಡೆ ಆದರೆ, 2 ವರ್ಷ ಅಂತಂದರೆ 1-1.5 ವರ್ಷದೊಳಗಡೆ ಆದರೆ ನಮ್ಗೆ ಸ್ವಲ್ಪ ಕೇಳಿಸ್ಕೊಳ್ಳೋರು ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಈ ಭಾಷಾ ನೀತಿಯನ್ನು ನಾವು ಮಾಡ್ಬೋದು ಅಂತ ಅನಿಸುತ್ತೆ.